ಖಂಡಿತವಾಗ್ಲು ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಮಗನೇ ಒಂದು ಸಣ್ಣ ಒಂದು ಫೋಟೋಯಿಂದ ಶುರುವಾಗಿದ್ದಂಥ ಒಂದು ಕಾನ್ಸೆಪ್ಟ್ ನಮ್ಮದು. ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ, ಫೋಟೋ ತೋರಿಸಿದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು 5-6 ಲೈನ್ ಬರೆದೆ. ಸೊ ಅದರಲ್ಲಿ ಹುಟ್ಟಿದ್ದು ಚಟ್ ಅಂತ ಕೊಟ್ಟರೆ ಮುಟ್ಟು ನೋಡ್ಕೋಬೇಕು ಅಂತ ಹೇಳಿ ತುಂಬ ರಗಡಾಗಿ ತುಂಬ ಮಾಸಾಗಿತ್ತು ಅದು. ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದಮೇಲೆ ತುಂಬ ವರ್ಷನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು 35ರಿಂದ 40 ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ. ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೆ. ಸಾಂಗ್ ತುಂಬ ಖುಷಿ ಆಗುತ್ತೆ. ಕಾಟ ಏನು ಕೊಟ್ಟಿಲ್ಲ, ತುಂಬ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲರ ಕಡೆಯಿಂದ ಡಿಲೇ ಆದ್ರೂ ತುಂಬ ಪೇಷನ್ಸ್ ಇದೆ ಅವರಿಗೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡೋಕ್ಕೆ ಅಂತ ಹೇಳಿ. ನಮಸ್ಕಾರ. ಏನಂದ್ರೆ ಇವತ್ತು ತುಂಬಾ ಖುಷಿ ಆಗ್ತಿದೆ, ಒಂದ್ ಕಡೆ ಭಯನೂ ಆಗ್ತಿದೆ. ಯಾವ ತರ ಅಂದ್ರೆ ಇದೆಲ್ಲ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಬೇಕು. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ ಬಂದಿದ್ದು ಸೊ ಇಂಡಸ್ಟ್ರಿಗೆ. ಸೊ ಡ್ಯಾನ್ಸರ್ ಬಂದು ಒಂದು 5 years 6 years ಎಲ್ಲ ಮಾಸ್ಟರ್ ತಂದು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ ETV ಕನ್ನಡದಲ್ಲಿ ಫಸ್ಟು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಚಾನ್ಸ್ ಸಿಕ್ತು ಮೇಯ್ನ್ ಆಗಿ ನನಗೆ. ಅದಾದ್ಮೇಲೆ ತಿರ್ಗಾ ತೆಲುಗು ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ. ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು. ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಟೀಮ್ ಕಟ್ಟಬೇಕು, ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ರು ಕೈ ಓಡಿಸಿದ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ. ಮತ್ತು ಜೊತೆಲಿ ನನ್ನ ಫ್ರೆಂಡ್ಸು, ಮತ್ತು ಜೊತೆಲಿ ಇಲ್ಲಿ ಮೇಯ್ನ್ ಟೆಕ್ನಿಷಿಯನ್ಸು, ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು. ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾನು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ಗೌಡ ಅಂತಿದ್ದಾರೆ ಅಣ್ಣ, ಅವರೇ ನಮ್ಮ ಬ್ರದರ್. ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ. ನಾನು ಏನೇ ಮಾಡ್ಬೇಕು ಅವ್ರು ಹೇಳ್ತಾರೆ ನನಗೆ ಈ ಥರ ಮಾಡು ಅಂತ ಹೇಳ್ತಾರೆ. ನಾನು ಸಾಂಗ್ ಮಾತ್ರ ಬರ್ತಿದ್ದೀನಿ ಅಷ್ಟೇ. ಅವರು ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟರ್ ಕೂಡ, ಈಗ ಹೀರೋ ಕೂಡ ಆಗಿದ್ದಾನೆ. ಓಕೆ, ಇವಾಗ ನೆಕ್ಸ್ಟು ಇನ್ನು ಏನೇನು ಬರ್ತೋ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗಲಿ, ಇದೇ ಥರ ಹಲವಾರು ಸಾಂಗ್ಸ್ ಬರಲಿ, ಚೆನ್ನಾಗಿರಲಿ ಅಂತ ಅನ್ಕೊಂಡು ನಾನು ಬಯಸ್ತೀನಿ ಸರ್. ಹಿಂದೆ ಬರ್ದಿದ್ದೀವಿ ಬೇರೆ ಬೇರೆ ಸಾಂಗ್ಸ್. ನಂದೊಂದು ಬ್ರ್ಯಾಂಡ್ ಮಗ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ದಿದ್ದೀನಿ. ಇದು ಫಸ್ಟ್ ಟೈಮು ನಾವು ಮಾಡಿರೋದು ಜೊತೆ ಸೇರಿಕೊಂಡು. ಅಂದರೆ ತುಂಬ ಖುಷಿ ಆಯಿತು. ಇನ್ನು ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜು ಬರುತ್ತೆ ಅಂತ ಒಂದು ಐಡಿಯಾ ಇದೆ. ಅದು ಸಬ್ಸ್ಕ್ರೈಬ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ಓಕೆ, ಒಂದೇ ಇಟ್ಗೆ ಒಂದು ತಗೊಂಡ್ರೆ 2 ಫ್ರೀ ಅನ್ನಂಗೆ ಮಾರುತಿ ರಾವ್ ಅವರು ಕ್ಯಾಮ್ರಾ ಮತ್ತು ಎಡಿಟಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ. ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸಂತೋಷ್ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿದೈತೆ ಒಂದು ಸಾಂಗ್ ಮಾಡ್ಬೇಕು ಸರ್ ಅಂತ ಫಸ್ಟ್ ನನಗೆ ಹೇಳಿದ್ರು. ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಆ ಸಾಂಗು ಇವಾಗ ಹೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ಸು. ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್, ಎಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ, ನಮ್ಮದು ರ್ಯಾಪ್ ಥರ ಬರಬಾರ್ದು, ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಚೇಂಜ್ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನ ಸಾಂಗ್ ಇವ್ರಿಗೆ ಯಾವ ಥರ ಬೇಕೋ ಆ ಥರ ತೆಗೆಸ್ಕೊಂಡ್ರು. ಸೊ ಆಮೇಲೆ ಲೈಕ್ ಸಾರ್ದು ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸ್ ಚೂಸ್ ಮಾಡಿ ಸ್ಟಿಲ್ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದು ಏನಂದರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು. ಒಂದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ, ಎಲ್ಲ ಇದು ಆಯಿತು. ಅದು ಹಿಂಗೇನಂದರೆ ನಮಗೆ ಗುಜರಾತಲ್ಲಿ ನಾವು ಅನ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಬೇಡ ಸರ್, ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು, ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡೋದ್ರು. ಮಂಗಳೂರಲ್ಲೂ ಈ ಹಾರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲಾನ್ ಮಾಡಿದ್ವಿ. ಅಲ್ಲೂ ನಮಗೆ ಅನ್ಕೊಂಡಿರೋ ಟೈಮ್ಗೆ ಅದು ಸಿಗಲಿಲ್ಲ. ಸೊ ಆದ್ಮೇಲೆ ತಿರ್ಗಾ ನಾವು ಇದನ್ನ ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡಾಯ್ತು. ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೇ ಅನ್ಕೊಂಡಿರೋ ಲೊಕೇಶನ್ ಇದಲ್ವೇ ಅಲ್ಲ. ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅನ್ಕೊಂಡಿದ್ರು, ಅವರ ಒಂದು ವಿಷನ್ ಏನಿತ್ತು, ಸೊ ಅದನ್ನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ. ಅಟ್ ದ ಸೇಮ್ ಟೈಮ್ ಸೊ ಇವಾಗ ಏನಿಲ್ಲ ನೀವೆಲ್ಲ ನೋಡಿದ್ದೀರಾ, ಸೊ ಅದನ್ನು ನೀವೆಲ್ಲರಿಗೂ ಅದು ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಅಷ್ಟೇ ಸರ್. ಎಲ್ಲರಿಗೂ ಮೊದಲಿಗೆ ನಮಸ್ತೆ. ಮೊದಲಿಗೆ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ಥರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಓಕೆ ತಗೊಂಡೆ. ಫಸ್ಟು ಮಗನೇ ಅಂತ ಒಂದಿತ್ತು, ಅದಾದಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರೆದೆ. ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು. ಓಕೆ, ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ, ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ. ಸೊ ಅದಕ್ಕೆ ನಾವಿಬ್ರು ಜೊತೆಲಿದ್ದೀವಿ.
ಓಕೆ, ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.